ರಂಗಾಯಣ ರಘು ಅಂದ್ರೆ ನಮಗೆ ತಟ್ಟನೆ ನೆನಪಾಗೋದು ಸೂಪರ್ ಕಾಮಿಡಿ, ಇಲ್ಲ ಅಂದ್ರೆ ಸೆಂಟಿಮೆಂಟ್ ಅಲ್ವಾ. ಆದ್ರೆ ಈಗ ಹೊಂಬಾಳೆ ಮ್ಯೂಸಿಕ್ ನಲ್ಲಿ ರಿಲೀಸ್ ಆಗಿರೋ ದೇವಿ ಮಹಾತ್ಮೆ ಟೀಸರ್ ನೋಡಿದ್ರೆ ನಮಗೆ ನಾವೇ ಇದು ರಂಗಾಯಣ ರಘು ಅವರೇನಾ ಅಂತ ಕೇಳ್ಕೋಬೇಕು. ಆ ರೇಂಜ್ಗೆ ಶಾಕ್ ಕೊಟ್ಟಿದ್ದಾರೆ. ಜಸ್ಟ್ 1 ನಿಮಿಷದ ಟೀಸರ್ ಅಷ್ಟೇ, ಆದರೆ ನಮ್ಮನ್ನ ಅಕ್ಷರಶಃ ಕರಾವಳಿ ಅಥವಾ ಮಲೆನಾಡಿನ ಯಾವುದೋ ಒಂದು ನಿಗೂಢ ಹಳ್ಳಿಗೆ ಕರೆದುಕೊಂಡು ಹೋಗಿ ನಿಲ್ಲಿಸ್ಬಿಡುತ್ತೆ. ಆ ಹಸಿರು ಕಾಡು, ನದಿ, ಹಳೆ ಕಾಲದ ಮನೆ, ಪ್ರತಿಯೊಂದು ಫ್ರೇಮ್ ಕೂಡ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಕ್ಯಾಮರಾ ವರ್ಕ್ಗೆ ಒಂದು ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಇನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಬರೋ ಆ ದೇವಿ ಅನ್ನೋ ಮಂತ್ರದ ಜಪ ಇದೆಯಲ್ಲ, ಒಂಥರ ಮೈ ಜುಮ್ ಅನಿಸುತ್ತೆ. ಹುಲಿ ವೇಷದ ಮುಖವಾಡದ ಸೀನ್ ನೋಡಿದರೆ ಇದರ ಹಿಂದೆ ಏನೋ ದೊಡ್ಡ ಕಥೆ ಇದೆ ಅಂತ ಅನ್ಸೋದು ಗ್ಯಾರಂಟಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯಲ್ಲಿ ರಂಗಾಯಣ ರಘು ಅವರು ಕೂಡ ಆ ಒಂದು ಲುಕ್ ಮತ್ತು ನಿಗೂಢವಾದ ನಗು ಇದೆಯಲ್ಲ, ನಿಜಕ್ಕೂ ಗೂಸ್ ಬಂಪ್ಸ್ ಮೂಮೆಂಟ್. ಇಷ್ಟು ವರ್ಷ ಕಾಮಿಡಿ ಮಾಡ್ತಾ ನಮ್ಮನ್ನ ನಗಿಸ್ತಾ ಇದ್ದ ಮನುಷ್ಯ ಒಂದೇ ಒಂದು ನಗುವಿನಲ್ಲಿ ಹೀಗೆ ಎದುರಿಸಬಹುದಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ನಾಗರಾಜ್ ಸೋಮಯಾಜಿ ಅವರ ಡೈರೆಕ್ಷನ್ ನಲ್ಲಿ ಮೂಡಿ ಬರ್ತಿರುವ ಈ ಸಿನಿಮಾ ಖಂಡಿತ ಕನ್ನಡದಲ್ಲಿ ಮತ್ತೊಂದು ವಿಭಿನ್ನ ಸಸ್ಪೆನ್ಸ್ ಡ್ರಾಮಾ ಆಗೋ ಎಲ್ಲ ಲಕ್ಷಣ ಕಾಣ್ತಿವೆ. ನನಗಂತೂ ಈ ಟೀಸರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಈ ಟೀಸರ್ ನಲ್ಲಿ ರಂಗಾಯಣ ರಘು ಅವರ ಹೊಸ ಲುಕ್ ಹೇಗನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.